ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ, ಪರಿಶುದ್ಧ ನನ್ನ ತಂದೆಯೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಬನ್ನಿರಿ, ದೇವರ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥಿಸೋಣ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8-11 ವಚನಗಳು. ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೋ. ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ, ಸ್ನೇಹಿತನೇ, ಇನ್ನು ಮೇಲಕ್ಕೆ ಬಾ ಅನ್ನುವನು. ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯರಾದವರೇ, ಈ ಉದಯ ಕಾಲದಲ್ಲಿ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿ ನಿಮ್ಮನ್ನ ವಂದಿಸುವಂತರಾಗಿದ್ದೇವೆ. ಪ್ರಿಯರೇ, ಈ ದಿನದ ವಾಕ್ಯದಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 8-11 ವಚನಗಳನ್ನ ಈಗಾಗಲೇ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಈ ಒಂದು 14ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂಥದ್ದು, ಒಬ್ಬ ಪ್ರಾಮುಖ್ಯನ ಮನೆಯಲ್ಲಿ ಯೇಸು ಊಟಕ್ಕೆ ಕೂತಿದಾಗ ಕರೆಸಿಕೊಂಡವನಿಗೂ ಕರೆದವನಿಗೂ ಸಾಮ್ಯ ರೂಪವಾಗಿ ಉಪದೇಶ ಮಾಡಿರುವಂಥದ್ದನ್ನು ಇಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಹಾಗಾದರೆ ಈ ಘಟನೆಯನ್ನು ನಾವು ನೋಡುವಾಗ ಒಬ್ಬ ಪರಿಸಯನ ಮನೆಯಲ್ಲಿ ನಡೆದಂಥ ಔತಣದ ಆ ಒಂದು ಸಮಯದಲ್ಲಿ ಇಲ್ಲಿ ನಾವು 3 ಪ್ರಾಮುಖ್ಯವಾದಂಥ ಅಂಶಗಳನ್ನು ನಾವು ಇದರಲ್ಲಿ ತಿಳಿದುಕೊಳ್ಳುವಂಥವರಾಗಿರೋಣ. ಮೊದಲನೇದಾಗಿ ನಾವು ನೋಡುವಾಗ ವಚನ 8-9 ವಚನವನ್ನು ಗಮನಿಸುವಾಗ ಮೊದಲ ಸ್ಥಾನಕ್ಕಾಗಿ ಓಡಬೇಡ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ವಚನ 10ರಲ್ಲಿ ನಾವು ಗಮನಿಸುತ್ತೇವೆ, ದೀನತೆಯನ್ನ ಆರಿಸಿಕೋ ಎಂಬುದಾಗಿ. ಮೂರನೇದಾಗಿ ವಚನ 10 ಮತ್ತು 11 ನಾವು ಗಮನಿಸುವುದಾದರೆ, ದೇವರ ಸಮಯದಲ್ಲಿ ದೇವರೇ ನಮ್ಮನ್ನ ಆತನು ಹೆಚ್ಚಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಮೊದಲನೇ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಇಲ್ಲಿ ಯೇಸು ಕೇವಲ ಕುರ್ಚಿಯ ಬಗ್ಗೆ ಆತನು ಮಾತನಾಡುತ್ತಾ ಇಲ್ಲ, ಹೆಮ್ಮೆ, ಸ್ವಯಂ ಪ್ರತಿಷ್ಠೆ ಮತ್ತು ಅಹಂಕಾರದ ಬಗ್ಗೆ ಆತನು ಅಲ್ಲಿ ಮಾತನಾಡುವಂಥದ್ದನ್ನು ನಾವು ಗಮನಿಸುವಂತರಾಗಿದ್ದೇವೆ. ಹೆಮ್ಮೆ ಯಾವಾಗ ನಮಗೆ ಅದು ಬರುವಂಥದ್ದಾಗಿದೆ ಎಂಬುದಾಗಿ ನಾವು ಗಮನಿಸುವುದಾದರೆ, ನನ್ನ ಹೊರತು ನಾನಿಲ್ಲದೆ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ, ನಾನೇ ನನ್ನ ಬಿಟ್ಟು ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ, ನನ್ನನ್ನೇ ನಾನು ಗೌರವಿಸುವಂಥವನಾಗಿರಬೇಕು ಎಂಬುದಾಗಿ ಇಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ಜ್ಞಾನೋಕ್ತಿಗಳ ಪುಸ್ತಕ
16ನೇ ಅಧ್ಯಾಯ ವಚನ 18ರಲ್ಲಿ ನಾವು ಗಮನಿಸ್ತೇವೆ, ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಬ್ಬು ಎಂಬುದಾಗಿ. ನಮ್ಮಲ್ಲಿರುವಂಥ ಆ ಹೆಮ್ಮೆ ಯಾವಾಗಲೂ ಅದು ನಮ್ಮನ್ನು ನಾಶನಕ್ಕೆ ಅದು ದೊಬ್ಬುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳುವಾಗ ಹಾಮನನ ವಿಷಯವಾಗಿ ನಾವು ನೋಡ್ತೇವೆ. ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯ, ಅದರಿಂದ 7 ಅಧ್ಯಾಯಗಳನ್ನು ನಾವು ಅಲ್ಲಿ ಧ್ಯಾನಿಸುವಾಗ ಅಲ್ಲಿ ನಾವು ಹಾಮಾನನು ಯಾವ ರೀತಿಯಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡನು ಎಂಬುದಾಗಿ ನಾವು ಅಲ್ಲಿ ಗಮನಿಸ್ತೇವೆ. ತಾನೇ ದೊಡ್ಡವನು ಎಂದುಕೊಂಡನು, ಕೊನೆಯಲ್ಲಿ ತಾನೇ ಸಿದ್ಧಪಡಿಸಿದ ಆ ಗಲ್ಲಿಗೆ ಆತನನ್ನು ಏರಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಎರಡನೇದಾಗಿ ನಾವು ನೋಡುವಾಗ ದೀನತೆಯನ್ನು ಆರಿಸಿಕೋ ಎಂಬುದಾಗಿ ವಚನ 10ರಲ್ಲಿ ನಾವು ನೋಡ್ತೇವೆ. ಕಡೆಯ ಸ್ಥಾನದಲ್ಲಿ ಕೂತುಕೋ ಎಂಬುದಾಗಿ ಅಲ್ಲಿ ತಿಳಿಸಿರುವಂಥದ್ದನ್ನು ನಾವು ಗಮನಿಸುವಂತರಾಗಿದ್ದೇವೆ. ದೀನತೆ ಎಂದರೆ ನಮ್ಮನ್ನು ತಗ್ಗಿಸಿಕೊಳ್ಳುವುದಲ್ಲ, ದೇವರಿಗೆ ಮೊದಲ ಸ್ಥಾನವನ್ನು ನಾವು ಕೊಡಬೇಕು ಎಂಬುದಾಗಿ ಅಲ್ಲಿ ಆತನು ತಿಳಿಸಿರುವಂಥದ್ದನ್ನು ಗಮನಿಸುವಂತರಾಗಿದ್ದೇವೆ. ಇದನ್ನು ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ಮಾತ್ರ ನಮಗೆ ಅತ್ಯುತ್ತಮವಾದಂಥ ಮಾದರಿಯನ್ನು ಆತನು ನಮಗೆ ತೋರಿಸಿದ್ದಾನೆ. ಪ್ರೇರೆ ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 5ರಿಂದ 8 ವಚನಗಳನ್ನು ನಾವು ಅಲ್ಲಿ ಗಮನಿಸುವಾಗ, ಕ್ರಿಸ್ತನು ದೇವರಾಗಿದ್ದರೂ ದಾಸನ ರೂಪವನ್ನು ಧರಿಸಿ ತನ್ನನ್ನು ಆತನು ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಂದು ನಾವು ಎಷ್ಟರ ಮಟ್ಟಿಗೆ ನಾವು ಈ ಲೋಕದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಕರ್ತನ ಆ ಮಾದರಿ ಮುಖಾಂತರವಾಗಿ ನಮಗೆ ತೋರ್ಪಡಿಸುವಂತನಾಗಿದ್ದಾನೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರಾದವರೇ, ಈ ದೀನತೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಒಂದು ದಿನ ಆತನ ಮೇಲಕ್ಕೆ ಎತ್ತುವಂಥ ದೇವರಾಗಿದ್ದಾನೆ. ಮೂರನೇದಾಗಿ ನಾವು ನೋಡುವಾಗ ದೇವರ ಸಮಯದಲ್ಲಿ ದೇವರೇ ನಮ್ಮನ್ನು ಹೆಚ್ಚಿಸುತ್ತಾನೆ ಎಂಬುದಾಗಿ ವಚನ 10 ಮತ್ತು 11ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಸ್ನೇಹಿತನೇ ಇನ್ನೂ ಮೇಲಕ್ಕೆ ಬಾ ಎಂಬುದಾಗಿ ಕರೆಯುವಾಗ, ನಿನ್ನನ್ನು ನೀನೇ ಹೆಚ್ಚಿಸಿಕೊಳ್ಳಬೇಡ ಎಂಬುದಾಗಿ, ನಿನ್ನನ್ನು ನೀನೇ ಹೆಚ್ಚಿಸಿಕೊಳ್ಳಬೇಡ. ದೇವರೇ ನಮ್ಮನ್ನು ಮೇಲಕ್ಕೆ ತರುವಂಥವನಾಗಿರಬೇಕು, ದೇವರೇ ನಮ್ಮನ್ನು ಹೆಚ್ಚಿಸುವಂಥವನಾಗಿರಬೇಕು. ಆ ಗೌರವ ಯಾವಾಗಲೂ ಅದು ನಮಗೆ ಶಾಶ್ವತವಾಗಿ ಆತನು ನಮಗೆ ಕೊಡುವಂಥ ದೇವರಾಗಿದ್ದಾನೆ. 1 ಪೇತ್ರ 5:6ರಲ್ಲಿ ನಾವು ನೋಡ್ತೇವೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ, ಅಂದರೆ ಬಲವಾದ ಕೈ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತುವನು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ನಾವು ನೋಡುವಾಗ ಯೋಸೇಫನು ಸೆರೆಮನೆಯಿಂದ ಉದಾಹರಣೆ ಅರಮನೆಗೆ ದೇವರು ತಾನೇ ಆತನನ್ನು ಕರೆದುಕೊಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನು ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿದ್ದಾಗಲೂ ಕೂಡ ಯಾವಾಗ ಆತನು ದೇವರ ಹಸ್ತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನೋ ಆವಾಗ ದೇವರು ತಾನೇ ಆ ಅರಮನೆಗೆ ಆತನನ್ನು ಕರೆದುಕೊಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ದಾವೀದ ರಾಜನನ್ನು ಸಹ ನಾವು ನೋಡುವಾಗ ಮೊದಲು ಆತನು ಕುರಿಯನ್ನು ಕಾಯುತ್ತಾ ಇದ್ದನು, ದೇವರು ಅವನನ್ನು ಹೆಚ್ಚಿಸಿದನು, ಅಂದರೆ ದೇವರು ಅವನನ್ನು ರಾಜನಾಗಿ ಮಾಡಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ದೀನತೆಯಿಂದ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ತಕ್ಕ ಕಾಲದಲ್ಲಿ ಆತನು ನಮ್ಮನ್ನು ಮೇಲಕ್ಕೆ ಎತ್ತುವಂಥ ದೇವರಾಗಿದ್ದಾನೆ. ಪ್ರೇರೆ ಲೋಕ ಹೇಳುವಂಥದ್ದು ನಿನ್ನನ್ನು ನೀನೇ ಹೆಚ್ಚಿಸಿಕೋ ಎಂಬುದಾಗಿ, ಆದರೆ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥದ್ದು ನಿನ್ನನ್ನು ನೀನೇ ತಗ್ಗಿಸಿಕೋ, ನಾನು ನಿನ್ನನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ. ಲೂಕ 14:11ರಲ್ಲಿ ನಾವು ನೋಡುವಾಗ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಇದು ಕೇವಲ ಮದುವೆ ಊಟದ ಶಿಷ್ಟಾಚಾರವಲ್ಲ ಪ್ರಿಯರೇ, ಇದು ದೇವರ ರಾಜ್ಯದ ಶಾಶ್ವತವಾದಂಥ ಒಂದು ತತ್ವವಾಗಿದೆ ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಇಂದು ನಾವು ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳುವುದಾದರೆ, ನಾನು ಗೌರವವನ್ನು ಹುಡುಕುತ್ತಿದ್ದೇನಾ, ದೇವರಿಗಿಂತ ನನ್ನ ಹೆಸರು ದೊಡ್ಡದಾಗಿಸಲು ಪ್ರಯತ್ನಿಸುತ್ತಾ ಇದ್ದೇನಾ, ಅಥವಾ ದೀನತೆಯಿಂದ ದೇವರ ಸಮಯಕ್ಕಾಗಿ ನಾನು ಕಾಯುತ್ತಾ ಇದ್ದೇನಾ ಎಂಬುದಾಗಿ ಈ ಉದಯ ಕಾಲದಲ್ಲಿ ಅದನ್ನು ಪರೀಕ್ಷೆ ಮಾಡಿಕೊಂಡಂಥವರಾಗಿ ಆತನ ಆಶೀರ್ವಾದವನ್ನು ನಾವು ಬಯಸುತ್ತಾ ಆತನ ರಾಜ್ಯಕ್ಕೋಸ್ಕರವಾಗಿ ನಾವು ದುಡಿಯುವಂಥವರಾಗಿದ್ದೋಣ. ದೇವರು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವನೆಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಲ್ಲಿ ತಂದೆಯಾದಂಥ ದೇವರೇ, ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುವಂಥವರಾಗಿದ್ದೇವೆ. 8ನೇ ತಿಂಗಳಿನಲ್ಲಿ ಸ್ವಾಮಿ ನಮ್ಮನ್ನು ನಡೆಸ್ಕೊಂಡು ಬಂದಂಥ ಈ ವಿಧಾನಕ್ಕಾಗಿ ನಿನ್ನನ್ನು ಕೊಂಡಾಡುವಂಥವರಾಗಿದ್ದೇವೆ.
ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆ ಕಾರ್ಯಗಳನ್ನೇ ಮಾಡುವಂಥ ದೇವರಾಗಿದೆ. ಈ ದಿನ ರಕ್ಷಕ ನೀನು ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ನಿನ್ನನ್ನು ನಾವು ಕೊಂಡಾಡುವಂಥರಾಗಿದ್ದೇವೆ. ಅದ್ಭುತವಾದಂಥ ವಾಕ್ಯವನ್ನು ಈ ದಿನ ನಮಗೆ ತಿಳಿಯಪಡಿಸಿದೆ, ಪ್ರಕಟಪಡಿಸಿದೆ ಸ್ವಾಮಿ. ನಮ್ಮನ್ನೇ ನಾವು ತಗ್ಗಿಸಿಕೊಂಡಂಥವರಾಗಿ ಕರ್ತನೆ ನಿನ್ನ ಪಾದ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ರಕ್ಷಕ, ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿಯೂ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಯೌವನಸ್ಥರನ್ನ, ಕರ್ತನೆ ವೃದ್ಧರನ್ನ, ಮಕ್ಕಳನ್ನ, ಪ್ರತಿಯೊಬ್ಬೊಬ್ಬರನ್ನು ನೀನು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಅವರನ್ನು ಅಭಿವೃದ್ಧಿಗೊಳಿಸುವಂಥ ದೇವರಾಗಿದ್ದ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೆ ಈ ದಿನ ತನ್ನ ಜನ್ಮದಿನಗಳನ್ನು ಆಚರಿಸಿಕೊಳ್ಳುವಂಥ ಮಕ್ಕಳಿಗಾಗಿಯೂ, ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂಥ ಮಕ್ಕಳಿಗಾಗಿಯೂ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಕರ್ತನೆ ಅವರಿಗೆ ಬರಬೇಕಾದಂಥ ಆಶೀರ್ವಾದಗಳನ್ನು ನೀನು ತನ್ನ ತಕ್ಕ ಸಮಯದಲ್ಲಿ ಅವರಿಗೆ ಒದಗಿಸಿಕೊಡು ಎಂಬುದಾಗಿ ಪ್ರಾರ್ಥನೆ. ನಿನ್ನ ಉಪಕಾರಗಳನ್ನು ಸ್ಮರಿಸಿ ಅವರು ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ದಯ ತೋರಿಸು. ಅವರು ನಿನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕಾಗುವಂತೆ, ನಿನ್ನ ಮುಂದೆ ಅವರು ದೀನತೆಯಿಂದ ಕಂಡು ಬರಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ರಕ್ಷಕ, ಈ ದಿನ ಸೇವೆಗೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡು ಹೋಗ್ತಿರುವಂಥ ಪ್ರತಿಯೊಬ್ಬೊಬ್ಬ ಸೇವಕರಿಗೋಸ್ಕರವಾಗಿಯೂ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ನಿನ್ನ ಪವಿತ್ರಾತ್ಮನಿಂದ ಅವರನ್ನು ತುಂಬಿಸಿ ಸ್ವಾಮಿ. ಕರ್ತನೆ, ನಶಿಸುವಂಥ ಆತ್ಮಗಳನ್ನು ಅವರು ರಕ್ಷಣಾ ಮಾರ್ಗಕ್ಕೆ ತರುವಾಗ, ನಿನ್ನ ರಾಜ್ಯಕ್ಕೆ ಅವರು ತರುವಾಗ ಅವರಿಗೆ ಬೇಕಾದಂಥ ಆರೋಗ್ಯವನ್ನು, ಸುಖಕರವಾದಂಥ ಪ್ರಯಾಣಗಳನ್ನು, ಕುಟುಂಬಗಳಲ್ಲಿ ಬೇಕಾದಂಥ ಶಾಂತಿ ಸಮಾಧಾನವನ್ನು ನೀನು ತನ್ನ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ. ಕರ್ತನೆ, ಈ ದಿನದಲ್ಲಿ ನಾವು ಮಾಡಬೇಕಾದಂಥ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಲೋಚನೆಯನ್ನು ಪಡೆದುಕೊಂಡು ಸ್ವಾಮಿ ನೀನು ನಡೆಸುವಂಥ ದಾರಿಯಲ್ಲಿ, ನಿನ್ನ ಮಾರ್ಗದಲ್ಲಿ ನಾವು ನಡೆಯಲಿಕ್ಕೆ ಆಗುವಂತೆ ನಮ್ಮನ್ನು ನೀನು ಉಪಯೋಗಿಸ್ಕೊ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇವೆ. ಮತ್ತೊಂದು ಆವರ್ತಿ ಬೇಡದ ಬಿಟ್ಟಂಥ ಎಲ್ಲ ವಿಷಯಗಳನ್ನು ನಾವು ನೆನಪು ಮಾಡ್ತೇವೆ. ಕರ್ತನೆ, ಎಲ್ಲವುಗಳಿಗೆ ನೀನು ತಾನೇ ಉತ್ತರವನ್ನು ಅನುಗ್ರಹಿಸಿ ಅವರ ಪ್ರಾರ್ಥನಾ ಮನವಿಗಳಿಗೆ ನಿನ್ನ ಅದ್ಭುತ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀನು ತೋರ್ಪಡಿಸು ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರೇಕ ಆಶೀರ್ವಾದಗಳು ನಿಮ್ಮೊಂದಿಗಿರಲಿ. ಆಮೆನ್.